Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಬೇರೆಯವರಿಗೆ ಉಪಕಾರ ಆಗುವಂತಹ ಕೆಲಸವನ್ನು ಮಾಡಬೇಕು. Thought for today. If you believe in yourself, so anything is possible. ನುಡಿಮುತ್ತು, ಸೋಲದೆ ಗೆದ್ದರೆ ಮಂದಾಸ, ಸೋತು ಗೆದ್ದರೆ ಇತಿಹಾಸ. ಆರೋಗ್ಯ ಸಲಹೆ. ನಿಯಮಿತವಾಗಿ ವಾಕಿಂಗ್ ಮಾಡುವುದರಿಂದ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಡಬಹುದು. ಎಸ್, ಇವತ್ತು ಹೊಸಪೇಟೆ ಹತ್ತಿರ ಇರ್ತಕ್ಕಂಥ ಕಾಕಬಾಳು ಗ್ರಾಮ, ಬಹುಶಃ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಇದ್ದೀನಿ ಸ್ನೇಹಿತರೆ. ಇದು ನಮ್ಮ ಶಿಕ್ಷಕರಿಗೆ ನಮಗೆ ಚಾಲೆಂಜ್ ಆಗಿ ನಾವು ತಗೋತಿದ್ದೀವಿ. ಯಾಕಂದರೆ ನಾವು ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಅಂತ ನನಗೆ ಪರಿಗಣಿಸ್ತೀನಿ. ಯಾಕಂದರೆ ಸಿಟಿಲಿದ್ದು ಆ ಸಿಟಿ ಹುಡುಗರಿಗೆ ಇಂಗ್ಲೀಷ್ ಕಲಿಸೋದು ಬೇರೆ ಆಗುತ್ತೆ, ಅವ್ರಿಗೆ ಬೇರೆ ಒಂದು ಎಕ್ಸ್ಪೋಜರ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ. ಇಲ್ಲಿ ಹಳ್ಳೀಲಿ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಅವ್ರು ಸ್ವಲ್ಪ ಜಾಸ್ತಿ ತೆರ್ಕೋಬೇಕು ತಮ್ಮನ್ನು ತಾವು. ಅದಕ್ಕೆ ನಾವು ಬೇರೆ ರೀತಿ ಈ ವಾಟ್ಸಪ್ ಗ್ರೂಪ್ಗಳ ಮೂಲಕ ಅದು ಇದು ವೀಡಿಯೋ ಕಳಿಸೋದು ಅದನ್ನೆಲ್ಲ ಮಾಡ್ತಿದ್ದೀವಿ. ತೀರಾ ಅವ್ರ ಮನೆಗೆ ತಲುಪೋಕ್ಕಾಗಿಲ್ಲ ಅಂದರೂ ಕೂಡ ಮೊಬೈಲ್ ಮೂಲಕ ಅಥವಾ ಕೊಡೋ ಒಂದು ಯಾವುದೋ ಚಟುವಟಿಕೆಗಳ ಮೂಲಕ ನಾವು ಸ್ವಲ್ಪ ಇಂಗ್ಲೀಷ್ ಭಾಷೆನ ರೂಪಿಸೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ಈಗ 1 ವರ್ಷ ಆಗಿದೆ. ಮೋಸ್ಟ್ಲಿ ಇನ್ನೂ ಜಾಸ್ತಿ ಪ್ರಯತ್ನ ಪಡ್ತೀವಿ ಇನ್ನು ನಮ್ಮ ರಿಸಲ್ಟ್ ಬರಬೇಕಂದ್ರೆ. ನಮ್ಮಲ್ಲಿ ರೂಮಿನ ಸಮಸ್ಯೆ ಇದೆ. ಮಕ್ಕಳಿಗೆ ಮೈದಾನ ಇಲ್ಲ ಆಟ ಆಡಲಿಕ್ಕೆ, ಅದು ಒಂದು ಸಮಸ್ಯೆ ಇದೆ. ಅದು ಬಿಟ್ಟರೆ ಬೇರೆ ಉಳಿದ ಕಂಪ್ಯೂಟರ್ಸ್ ಎಲ್ಲ ಸೌಲಭ್ಯಗಳಿದೆ ಸರ್, ಆದರೆ ಅದನ್ನ ಯಾವುದೂ ನಾವು ಬಳಸ್ತಾ ಇಲ್ಲ ಸರ್. ಯಾಕೆ ಬಳಸ್ತಾ ಇಲ್ಲ? ಅದು ಪ್ರಾಬ್ಲಮ್ ಇದೆ ಸರ್. ಅಂದರೆ ಕೊಠಡಿ ಸಮಸ್ಯೆ ಇದೆ. ಕಂಪ್ಯೂಟರ್ ಸಪ್ರೇಟ್ ಕೊಠಡಿ ಬೇಕು, ಅದು ಸಮಸ್ಯೆ ಇದೆ. ಮತ್ತು ನೀವು ಯಾರು ಎಚ್ ಎಮ್ ಹೇಳಿಲ್ವೇನೋ ಏನು ಸರ್ ಇದು ವ್ಯವಸ್ಥೆ ನಮಗೆಲ್ಲ? ಸರ್ ಎಚ್ ಎಮ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್, ಇಲಾಖೆಯಿಂದ ಬೇಕಲ್ಲ ಸರ್ ನಮಗೆ. ಅಂದರೆ ಈಗ ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ ಇದರಿಂದ? ಹೌದು ಸರ್, ಮಕ್ಕಳಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಈಗ ಕಲಿಸ್ಬೇಕಂದ್ರೆ ಸಪ್ರೇಟ್ ರೂಮ್ ಬೇಕು ಸರ್. ಈಗ ನಮಗೆ 1ನೇ ಕ್ಲಾಸ್ ಇಲ್ಲೇ ಕೂಡಿಸ್ತೀವಿ ಸರ್, ಸ್ಟಾಫ್ ರೂಮ್ನಲ್ಲೇ ಕುತ್ಕೊಂಡು ಮಾಡ್ತಿದ್ದೀವಿ. ಅದು ಒಂದು ಸಮಸ್ಯೆ ಇದೆ. ಮತ್ತೆ 2 ಕ್ಲಾಸ್ ಕಂಬೈನ್ ಮಾಡ್ತೀವಿ. ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕಂಬೈನ್ ಮಾಡೇ ಮಾಡ್ತಾ ಇದ್ದೀವಿ. ಸಮಸ್ಯೆ ಕೊಠಡಿ ಸಂಖ್ಯೆ ಕಡಿಮೆ ಇದೆ ಸರ್. 90% ಎಲ್ಲ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸರ್ಕಾರ ಏನು ಕೊಡಬೇಕು ಪ್ರತಿಯೊಂದು ಕೊಟ್ಟಿದೆ. ಅದ್ರ ಜೊತೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮಗೆ ಕಾಯಕಲ್ಪದಂತೆಗೆ ಯಾವಾಗಲೂ ವಿಸಿಟ್ ಕೊಟ್ಟು ಸಹಕಾರ ಕೊಡ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಮುಖ್ಯಗುರುಗಳು ಕಾಮಧೇನು ಇದ್ದಂಗೆ ಎಲ್ಲ ಶಿಕ್ಷಕರು ಒಂದೇ ರೀತಿ ನೋಡ್ತಾರೆ, ಸಮತಾಭಾವದಿಂದ ನೋಡ್ತಾರೆ. ಯಾವುದೇ ರೀತಿ ಭೇದ ಭಾವ ಇಲ್ಲ, ಏನಿಲ್ಲ. ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟುವಾಗಿ ನಡ್ಕೊಂಡು ಹೋಗ್ತಾರೆ. ಅವ್ರು ಯಾವ ಥರ ಹೇಳ್ತಾರೆ ಅದೇ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀವಿ ಸರ್. ಅದ್ರ ಜೊತೆಗೆ ನಮ್ದೇನಂತಂದರೆ ಜಾತ್ಯತೀತ ಶಿಕ್ಷಕರಲ್ಲ ಒಂದೇ, ಶಿಕ್ಷಣ ಒಂದೇ ನಮ್ಮ ಗುರಿ. ಅದನ್ನು ಬಿಟ್ಟು ಬೇರೆ ಉದ್ದೇಶ ನಮ್ಮದಿಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಂಗಡ ಒಳ ಪಂಗಡಗಳು ಯಾವಲ್ಲ, ಒಳ್ಳೆ ಪಂಗಡಗಳಿದ್ದಾವೆ ಸರ್ ನಮ್ಮಲ್ಲಿ. ಸಿಟ್ ಡೌನು, ಸ್ಟ್ಯಾಂಡ್ ಅಪ್, ಥಿಂಕ್ ಅಂದಾಗ ಈ ಥರ ಮಾಡೋದು, ಅಥವಾ ಈ ಥರ ನಮ್ಮ ರಿಯಲ್ ಆಗಿರುವಂಥ ನಮ್ಮ ದೇಹನ ತೋರಿಸ್ಕೊಂಡು ಇದಕ್ಕೇನಂತಾರೆ ಈ ಥರದ್ದು ಚಿಕ್ಕ ಪುಟ್ಟದ್ರಿಂದ ಸ್ಟಾರ್ಟ್ ಮಾಡಿಕೊಂಡು ಈಗ ಅವರು ನಾವೇನಾದರೂ ಲೆಸನ್ ಮಾಡಿದರೆ ನಾವು ಬೈಲಿಂಗ್ವಲ್ ರೀತಿ ಪಾಠ ಮಾಡೋದು. ಯಾಕಂದರೆ ಇಂಗ್ಲೀಷ್ ಹೇಳಿದ್ರೆ ಎಲ್ಲೋ ಅಮೇರಿಕಾದಿಂದ ಬಂದು ಪಾಠ ಮಾಡ್ತಿದ್ದಾರೆ ಆ ಥರ ಫೀಲ್ ಆಗುತ್ತೆ ಅವ್ರಿಗೆ. ಸೊ ನಾವು 2 ಲ್ಯಾಂಗ್ವೇಜ್ ಯೂಸ್ ಮಾಡೋದನ್ನ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. And when we asked some questions, they used to tell in English language.
they answered very well in English. When they understand well, they used to tell us. ಅಂಡ್ ಅವ್ರಿಗೂ ಕೂಡ ತುಂಬ ನಾವು ಪಾಠ ಮಾಡೋ ರೀತಿ ಇಷ್ಟ ಆಗಿದೆ ಸರ್. ಅವ್ರು ಹೇಳ್ತಿರ್ತಾರೆ, ಅವ್ರ ರೆಸ್ಪಾನ್ಸಿಂದ ನಾವು ಈಗ ಏನು ಬರೋದೇ ಇಲ್ಲ ಅನ್ನೂ ಬರಲ್ಲ. ಅವ್ರಿಗೆ ನಾವು ಪಾಠ ಮಾಡಿದಾಗ ಅವರು ನಾನು ಹೇಳ್ತೀನಿ ಆನ್ಸರ್ ಅಂತ ಕೈ ಎತ್ತಾಗ ನಮ್ಗೆ ಅದು ಖುಷಿ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಅದಕ್ಕೋಸ್ಕರ ಅವ್ರು ಕೈ ಎತ್ತೋದು ಅಂತಾರ ಆನ್ಸರ್ ಮಾಡೋದು ಆ ಥರ ಇದು. ಆಮೇಲೆ ಡ್ರಾಯಿಂಗ್ ಕೂಡ ತೆಗಿತೀನಿ ಸರ್, ನನಗೆ ಸ್ವಲ್ಪ ಅದರೊಳಗೆ ಆಸಕ್ತಿ ಜಾಸ್ತಿ. ಹಾಂ, ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಆ ಥರ ಡ್ರಾಯಿಂಗ್ ಬಿಡಿಸಿ ಒಂದು ಸ್ಟೋರಿ ಟೈಪ್ ಹೇಳೋದ್ರಿಂದ ಅವರು ಅದನ್ನು ಅರ್ಥ ಮಾಡ್ಕೊಂಡು ಅಂದರೆ ಒಂದು ಶಾಲೆಯಲ್ಲಿ ನಾವು ಪ್ರತಿದಿನವೂ ಒಂದು ಹೋಪ್ ಇಟ್ಕೊಂಡು ಬರ್ತೀವಿ ಸರ್, ಈ ದಿನ ನಾವು ಮಗುವಿಗೆ ಇದನ್ನು ಕಲಿಸ್ಬೇಕು, ನೀನು ಕಲಿಬೇಕು ಅಂತೇಳಿ. ಅದೇ ರೀತಿಯಾಗಿ ನಾವು ಯಾವ ರೀತಿ ಎಫರ್ಟ್ ಹಾಕ್ತೀವೋ ನಮ್ಮ ಪೋಷಕರು ಅವರ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿ ಮನೇಲಿ ಏನು ಹೋಮ್ವರ್ಕ್ ಹಾಕಿದ್ದಾರೆ ಇಲ್ವೋ, ಓದ್ತಾರ ಇಲ್ವೋ ಅಂತೇಳಿ ಅವರೊಂದು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇ ಆದರೆ ಸರ್, ಅವರು ಪ್ರತಿಯೊಂದು ಮಗುಗೂ ಒಂದು ಕನಸು ಅನ್ನೋದು ಇರುತ್ತೆ. ನಾವೇನಂತೀವಿ, ಪ್ರತಿ ಶಿಕ್ಷಕರು ಏನಪ್ಪ ಅಂತಂದರೆ ನಮ್ಮ ಥರ ಆಗ್ಬಾರ್ದು, ನಮ್ಗಿಂತ ಹೆಚ್ಚಾಗಬೇಕು ಅನ್ನೋ ಪ್ರತಿ ಶಿಕ್ಷಕರ ಕನಸಿರುತ್ತೆ. ಅದೇ ರೀತಿ ಅವ್ರ ಮಕ್ಕಳು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸರ್, ಅವರು ಕೂಡ ಅವರು ಅಂದ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಎಲ್ಲ ಶಿಕ್ಷಕರು ಪ್ರಯತ್ನ ಪಡ್ತೀವಿ ಸರ್. ಈಗ ಆಶುಭಾಷಣ ಸ್ಪರ್ಧೆ ಅಂತ ಇರುತ್ತೆ ಪ್ರತಿಭಾ ಕಾರಂಜಿಯಲ್ಲಿ, ಅದರಲ್ಲೂ ಭಾಗವಹಿಸ್ತಾರೆ ಮತ್ತು ಪ್ರಶಸ್ತಿನೂ ತೊಗೊಂಬಂದಿದ್ದಾರೆ. ನಾನು ಒಂದು ವರ್ಷದಿಂದ ನೋಡಿರೋದು, ಈ ಒಂದು ಶಾಲೆಗೆ 1 ವರ್ಷ ಆಯ್ತಲ್ಲ, ನಾನು 2 ಪ್ರತಿಭಾ ಕಾರಂಜಿ ಅಟೆಂಡ್ ಮಾಡಿದ್ದೀನಿ. ಮಕ್ಕಳು ಚೆನ್ನಾಗಿದ್ದಾರೆ. ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಆಶುಭಾಷಣ ಏನಾದರೂ ಒಂದು ಭಾಷಣ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಪೇರೆಂಟ್ಸ್ ಮೀಟಿಂಗ್ ಇದ್ದಾಗೆ ಅವರು ಆಂಗ್ಲ ಮಾಧ್ಯಮವ್ರಿಗೆ ಬೇರೆ ಇರುತ್ತೆ ಸರ್ ಪೇರೆಂಟ್ಸ್ ಮೀಟಿಂಗ್, ಈ ಕನ್ನಡ ಮಾಧ್ಯಮವ್ರಿಗೂ ಬೇರೆ ಇರುತ್ತೆ ಸರ್. ನಿಮ್ಮ ಮಕ್ಕಳು ಏನು ಓದ್ತಾರೆ ಇಲ್ಲಿ? ಈಗ 6th ಸ್ಟ್ಯಾಂಡರ್ಡ್ ಸರ್, ಒಬ್ಬಳು 3rd ಸ್ಟ್ಯಾಂಡರ್ಡ್. ನಿಮ್ದೆಲ್ಲ ಕೂರಿಸ್ತಿರ್ತಾರೆ ಮೀಟಿಂಗ್ ಮಾಡಿದಾಗ, ಏನೆಲ್ಲ ಹೇಳ್ತಾ ಇರ್ತಾರೆ ಟೀಚರ್ಸ್? ಅವ್ರಿಗೆಲ್ಲ ಚೆನ್ನಾಗಿ ಎಜುಕೇಷನ್ ಬಗ್ಗೆ ಹೇಳ್ತಾರೆ ಸರ್, ಮತ್ತು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ, ಚೆನ್ನಾಗಿ ಮಾಡ್ತಾರೆ ಸರ್. ಒಂದು ಸ್ಟಾರ್ಟಿಂಗಿಂದನೂ ನಾವು ಇಂಗ್ಲೀಷ್ ಮೀಡಿಯಮ್ ಆಂಗ್ಲ ಮಾಧ್ಯಮಕ್ಕೆ ಹಾಕಿದ್ವಿ ಸರ್ ನನ್ನ ಮಗಳನ್ನ, ಅವಾಗಿಂದ ಭಾಳ ಇಂಪ್ರೂವ್ ಆಗಿದೆ ಸರ್, ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಕೂಡ ಈಗೆಲ್ಲ ಹೆಣ್ಮಕ್ಳು ಟೀಚರ್ಸೇ ಜಾಸ್ತಿ ಆಗಿದ್ದಾರೆ. ಈಗ ಕೂಡ ಅವಾಗಿನ ಇವಾಗೆ ಜಾಸ್ತಿ ಹೇಳ್ಕೊಡೋ ಸರ್, ಶಿಸ್ತು, ಮಕ್ಕಳನ್ನು ನಿಭಾಯಿಸೋದು ಎಲ್ಲ ಚೆನ್ನಾಗಿ ಸರ್. ಸ್ಟಾರ್ಟಿಂಗ್ ಪೇರೆಂಟ್ಸ್ಗಳು ಕೂಡ ಸಣ್ಣ ಮಕ್ಕಳು ಅಂತೇಳಿ ಅಭ್ಯಾಸ ಇರಲ್ಲ ಸರ್, ಅವ್ರಿಗೆ ಬಂದಾದಮೇಲೆ ಅಳೋದು ಕರೆಯೋದು ಜಾಸ್ತಿ ಆಯ್ತು ಸರ್. ನಾನು ಮನೆಗೆ ಹೋಗ್ತೀನಿ, ನಮ್ಮ ಅಮ್ಮ ಬೇಕು, ನಮ್ಮ ಪಪ್ಪ ಬೇಕು ಅಂತ ಜಾಸ್ತಿ ಅಳ್ತಾ ಇದ್ರು ಸರ್. ನಮ್ಮ ಹೆಡ್ ಮಾಸ್ಟ್ರು ಕೂಡ ಭಾಳ ಸಹಾಯ ಮಾಡಿದ್ರು ಸರ್. ಚಾಕ್ಲೇಟ್ ಕೊಡೋದು, ಏನೋ ಪೆನ್ಸಿಲ್ ಕೊಡೋದು, ಒಟ್ಟು ಏನೋ ಒಂಥರ ಕೊಟ್ಟು ಹುಡುಗರು ಮನವೊಲಿಸಿ ಈಗ ನಾವು ಕ್ಲಾಸಲ್ಲಿ ಚೆನ್ನಾಗಿ ಕೇಳ್ತೇವೆ ಸರ್, ಬರಿತೇವೆ ಸರ್, ಓದ್ತಾರೆ ಸರ್ ಹುಡುಗರೆಲ್ಲ. KG ಸ್ಟಾರ್ಟಿಂಗ್ ಬರೋದಿತ್ತು ಸರ್. ಈ ಮಕ್ಕಳ ಮುಂದೆ ಒಳ್ಳೆಯ ಉತ್ತಮವಾದ ಒಂದು ಮಾರ್ಗದರ್ಶನ ತೋರಿಸ್ಬೇಕಂತ ಒಂದು ಆಸೆ ಇದೆ ಸರ್. ಸರ್ ಹೆಡ್ ಮಾಸ್ಟ್ರು ತುಂಬ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ ಸರ್ ನಮಗೆಲ್ಲ. ಯಾವುದೇ ಕಾರ್ಯಕ್ರಮ ಮಾಡಲಿ, ಆಮೇಲೆ ಯಾವುದೇ ಟೀಚಿಂಗ್ ವಿಷಯ ಅಂತ ಬಂದ್ರೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಸರ್ ನಮಗೆಲ್ಲ. ತುಂಬ ಚೆನ್ನಾಗಿದೆ. ನೀವು ಯಾವ ಸಬ್ಜೆಕ್ಟ್ ಮಾಡ್ತೀರಿ ಸರ್? ನಾನು ಮ್ಯಾಥ್ಸ್ ಮಾಡ್ತೀನಿ. ಯಾವ ಥರ ಮೆಥಡ್ ಉಪಯೋಗಿಸ್ತಾರೆ ಮೇಡಮ್? ಸರ್ ಫಸ್ಟು ಮಕ್ಕಳಿಗೆ ನಂಬರ್ಸ್, ಫಸ್ಟ್ ಬೇಸಿಕ್ ನಂಬರ್ಸು, ಆಮೇಲೆ ಗಣಿತದ ಮೂಲ ಕ್ರಿಯೆಗಳು, ಅದ್ರ ಬಗ್ಗೆ ಇಂಗ್ಲೀಷ್ ಮೀಡಿಯಮ್ ಸೆಕ್ಷನ್ NCERT ಸಿಲೆಬಸ್ ಆಗಿರುತ್ತೆ. ಯಾವ ಥರ ಸ್ಪಂದನೆ ಇದೆ ಮಕ್ಕಳು? ಸರ್ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ ಸರ್. ಕೆಲವು ಮಕ್ಕಳು IQ ಬೇರೆ ಬೇರೆ ಇರುತ್ತೆ ಸರ್, ಅವ್ರ IQ ಪರವಾಗಿಲ್ಲ ಸರ್. ಎಲ್ಲ ನಮ್ಮ ಕ್ಲಾಸ್ ನಾನು ಮಾಡ್ತಕ್ಕಂಥ ಕ್ಲಾಸ್ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್, ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಕ್ಲಾಸ್ ಯಾವುದಾದ್ರೂ ಕ್ವಶನ್ಸ್ ಕೇಳಿದ್ರೆ ಒಬ್ಬೊಬ್ಬರು ಹೇಳ್ತಾರೆ, ಒಬ್ಬೊಬ್ಬರು ರೈಟಿಂಗಲ್ಲಿ ಇರ್ತಾರೆ. ಚೆನ್ನಾಗಿ ಸಪೋರ್ಟ್ ಇದೆ ಸರ್, ಮಕ್ಕಳೂ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ನನ್ನ ಹೆಸರು ಸುರೇಶ್ KM ಅಂತ. ಈಗ 2016ರಿಂದ ಅಂದರೆ 8 ವರ್ಷಗಳ ಕಾಲದಿಂದ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ 2019-20 ಸಾಲಿಂದ ನಾನು ಪ್ರಭಾರಿ ಮುಖ್ಯ ಗುರುಗಳಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಯಾಕೆಂದರೆ ಈ ಶಾಲೆಯಲ್ಲಿ ಇದ್ದಂತಹ ಮುಖ್ಯ ಗುರುಗಳು ನಿವೃತ್ತಿ ಹೊಂದಿರೋದ್ರಿಂದ ಇಲ್ಲಿ ಯಾರೂ ಶಿಕ್ಷಕರು ಇನ್ಚಾರ್ಜ್ ವಹಿಸ್ಕೊಳ್ಳೋದೇ ಇರೋದ್ರಿಂದ ನಮ್ಮ ಕೆಲವೊಂದು ಇಲಾಖೆ ಅಧಿಕಾರಿಗಳು ಬಂದು ಅಪ್ಪ ನಿಮಗೇನು ಪ್ರಾಬ್ಲಮ್ ಇಲ್ಲಪ್ಪ ತಗೋ ಅಂತೇಳಿ ಇರೋದ್ರಿಂದ ನಾನೇ ವಹಿಸ್ಕೊಂಡು ಕೆಲಸ ನಿರ್ವಹಿಸ್ತಾ ಬರ್ತಾಯಿದ್ದೀನಿ ಸರ್. ಅದೇ ಯಾವುದೇ ಥರ ಇಲ್ಲಿ ಯಾವುದೂ ತೊಂದರೆ ಆಗಿಲ್ಲ, ನನಗೆ ನಿರ್ವಹಿಸ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಬಟ್ ಆದರೆ ನನಗಿನ್ನೇನಿಲ್ಲ, ಇಲ್ಲೊಂದು ಖುಷಿ, ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿ ಊರಿನವರಾಗಲಿ ಮತ್ತು ನಮ್ಮೆಲ್ಲ ಶಿಕ್ಷಕರು ನನಗೆ ಸಹಕಾರ ಕೊಡ್ತಿರೋದ್ರಿಂದ ನನಗೆ ಖುಷಿ ಆಗ್ತಿದೆ ಸರ್. ಅಲ್ಲಿ ಒಂದು ನೋಡಿ, ಇಲ್ಲಿ ಒಂದು ಜೆರಾಕ್ಸ್ ಮಿಷಿನ್ ಕೊಟ್ಟಿದ್ದಾರೆ ಸರ್.
ನಮ್ಮ ಶಾಲೆಗೆ ಜೆರಾಕ್ಸ್ ಇರಲಿಲ್ಲ ಸರ್, ಪ್ರಿಂಟ್ ಇದು ಅದೊಂದೊಬ್ಬರು ದಾನಿಗಳು ಕೊಟ್ಟಿದ್ದಾರೆ. ಅವರು ಗೋಲ್ಡೊಟ್ಟನಲ್ಲಿ ಒಂದು ಇದಾಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ಏನೋ MD ಆಗಿದ್ದಾರೆ. ಅವರು ಇದೇ ಊರಿನವರು. ಒಂದು ಜೆರಾಕ್ಸ್ ಮಿಷಿನ್, ಒಂದು ಪ್ರಿಂಟಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಅವ್ರ ಹೆಸರು ಮುತ್ತಣ ಸ್ವಾಮಿ ಅಂತ ಅವರ ತಾತ ಸರ್. ಅವರೇ ನೋಟ್ಬುಕ್ಕಲ್ಲಿ ಕೊಟ್ಟಿದ್ದಾರೆ ಸರ್. ಇಲ್ಲಿ ಅವರು ಪ್ರತಿ ವರ್ಷ ಈಗ ಒಂದು 2 ವರ್ಷದಿಂದ ಮಕ್ಕಳಿಗೆ ನೋಟ್ಬುಕ್ ಫ್ರೀ ಕೊಡ್ತಾ ಇದ್ದಾರೆ ಸರ್. 6, 7, 8ನೇ ಕ್ಲಾಸ್ ಮಕ್ಕಳಿಗೆ, ಹೈಯರ್ ಎಜುಕೇಷನ್ ಮಕ್ಕಳಿಗೆ 5 ನೋಟ್ಬುಕ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸರ್. ನೋಟ್ಬುಕ್ ಫ್ರೀ ಕೊಡ್ತಾ ಇದ್ದಾರೆ. ಆಮೇಲೆ ಈಗೊಂದು ಜೆರಾಕ್ಸ್ ಮಿಷಿನ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಕೆಲವರು ಹಳೆ ಸ್ಟೂಡೆಂಟ್ಸ್ಗಳು ಕೆಲವು ಫೋಟೋಸ್ ಕೊಟ್ಟಿದ್ದಾರೆ ಸರ್. ಈಗ ನೋಡಿದ್ದೀವಿ ರಾಮ್ ಪ್ರಸಾದ್ ಬಿಸ್ವಾಯಿಲ್ ಅಂತೇಳಿ ಭಗತ್ ಸಿಂಗ್ ಫೋಟೋಸು, ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋ, ಹಿಂಗೆಲ್ಲ. ಆಮೇಲೆ ಸ್ವಾಮಿ ವಿವೇಕಾನಂದ ಫೋಟೋ, ಇವೆಲ್ಲನೂ ಕೆಲವರು ಹಳೆ ವಿದ್ಯಾರ್ಥಿಗಳ ಸಂಘ ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ಈಗ ಮೈಕ್ ಬಳಸ್ತಾ ಇದ್ದೀವಿ ಸರ್ ನಾವು ಪ್ರೇಯರ್ಗಳು, ಅದನ್ನು ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಮಗೆ ಒಂದು ಸ್ಪೀಕರ್ ಕೊಟ್ಟಿದ್ದಾರೆ. ಸಾಕಷ್ಟು ಸಹಕಾರ ಮಾಡಿಕೊಡ್ತಾರೆ. ಕೊನೆಯದಾಗಿ ನಿಮ್ಮ ಒಂದು ಶಾಲೆಯ ಪೋಷಕರಿಗೆ ಮತ್ತು ಮಕ್ಕಳಿಗೆ, ಆಮೇಲೆ ನಿಮ್ಮ ಸ್ನೇಹಿತರಿಗೆ, ದಾನಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸರ್ ಏನಿಲ್ಲ, ನಾವು ಗೌರ್ಮೆಂಟ್ ಶಾಲೆ ಬೆಳೆದು ಓದ್ಕೊಂಡು ಬಂದ ಮಕ್ಕಳು ನಾವು ಸರ್. ನಾವೇನಂದರೆ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಗೌರ್ಮೆಂಟ್ ಶಾಲೆಗಳು ಅಭಿವೃದ್ಧಿ ಹೊಂದಬೇಕಂದ್ರೆ ಮೊದಲಿಗೆ ಪೋಷಕರು, ಶಿಕ್ಷಕರು. ಯಾಕೆ ನಾವು ಶಿಕ್ಷಕರಾಗಿ ವೃತ್ತಿ ಬಂದಮೇಲೆ ಮಕ್ಕಳ ಮುಖಾಂತರ ನಾವು ಸಂಬಳ ತಗೊಂಡು ಊಟ ಮಾಡ್ತಾ ಇರ್ತೀವಿ ಸರ್. ಆ ಮಕ್ಕಳ ಒಂದು ಮೇಲೆ ನಾವು ಇವತ್ತು ಸಂಬಳ ತಗೊಳ್ತಾ ಇದ್ದೀವಿ. ಮಕ್ಕಳಿಂದ ನಮಗೆ ಸಂಬಳ ಬರಲ್ಲ, ಮಕ್ಕಳಿಂದಲೇ ನಮಗೆ ಸಂಬಳ. ಹಾಗಾಗಿ ನಾವೆಲ್ಲ ಗೌರ್ಮೆಂಟ್ ಶಾಲೆಗಳ ಶಿಕ್ಷಕರಾದ ಮೇಲೆ ಗೌರ್ಮೆಂಟ್ ಶಾಲೆಗಳ ಬಗ್ಗೆ ಹೆಚ್ಚು ಗೌರವ ಕೊಡಬೇಕು. ಜೊತೆಗೆ ನಾವು ಸಹ ಗೌರ್ಮೆಂಟ್ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಸಹ ಅಲ್ಲಿ ಓದಿಸೋದಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆವಾಗಲೇ ನಮ್ಮ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ. ಜೊತೆಗೆ ಪೋಷಕರು ಪ್ರಶ್ನೆ ಮಾಡೋಂಥದ್ದು ಆಗಬೇಕು. ನನ್ನ ಮಕ್ಕಳು ಓದೋಕ್ಕೆ ಬರ್ತಾ ಇಲ್ಲ, ನನ್ನ ಮಕ್ಕಳು ಶಾಲೆ ಬಂದು ಇದನ್ನು ಕೇಳ್ತಾರೆ. ಅವತ್ತು ಗೌರ್ಮೆಂಟ್ ಶಾಲೆ ಖಂಡಿತವಾಗ್ಲೂ ಅಭಿವೃದ್ಧಿ ಹೊಂದದೆ ಸರ್. ಅಂದರೆ ಪೋಷಕರಲ್ಲಿ ಬುದ್ಧಿವಂತರಾಗಬೇಕು ಸರ್. ಪೋಷಕರು ಬರಬೇಕು ಇಲ್ಲಿ. ಬಟ್ ಇಲ್ಲಿ ಏನು ಸಮಸ್ಯೆಗಳು ಕೇಳಬಾರ್ದು, ಮಕ್ಕಳ ಕಲಿಕೆ ಬಗ್ಗೆ ಕೇಳಿದರೆ ಮಾತ್ರ ಸರ್. ನನ್ನ ಮಗು ಇವತ್ತು ಶಾಲೆಗೆ ಯಾಕೆ ಬಂದಿಲ್ಲ, ನನ್ನ ಮಗು ಯಾಕೆ ಮನೆ ಹತ್ರ ಇದ್ದಾನೆ, ಅವ್ನಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ರಿ, ಅವ್ನಿಗೆ ಯಾಕೆ ಅವನು ಹಿಂದೆ ಉಳಿದಿದ್ದಾನೆ, ಅವ್ನಿಗೆ ಏನನ್ನು ಕಲಿಸ್ತೀರಿ, ಅವ್ನು ಓದ್ತಾನ ಅಂತ ಒಂದು ದಿನ ಬಂದು ನಮ್ಮ ಶಾಲೆಗೆ ಬಂದು ಕೇಳಬೇಕು. ಪ್ರತಿ ಶಾಲೆಗಳಲ್ಲಿ, ನಮ್ಮ ಮುಂದೆ ಅಂತಲ್ಲ, ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಲ ಪ್ರತಿಯೊಬ್ಬರು ಪೋಷಕರು ಯಾವತ್ತೂ ಮಕ್ಕಳ ಕಲಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ನಾವು ಸಹ ಶಿಕ್ಷಕರಾದವರು ಮಕ್ಕಳಿಗೋಸ್ಕರ ನಾವು ಇವತ್ತು ಮಕ್ಕಳಿಂದ ನಾವು ಅನ್ನ ತಿಂತಿದ್ದಪ್ಪ, ಅಟ್ಲೀಸ್ಟ್ ಒಂದು 90% ನಾವು ಕಲಿಸ್ಬೇಕು. ಮಕ್ಕಳಿಗೆ ಮೋಸ ಮಾಡ್ಬೋದು ಯಾವತ್ತು ನಮ್ಮ ಮನಸ್ಸಿನಲ್ಲಿ ಮನೋವೃತ್ತಿ ಬರ್ತದೆ, ಅವತ್ತು ಖಂಡಿತವಾಗೂ ಸಹ ನಮ್ಮ ಸರ್ಕಾರಿ ಶಾಲೆ ಅಭಿವೃದ್ಧಿ ಒಂದೇ ಹೊಂದುತ್ತೆ ಸರ್. ಹಾಗೆಯೇ ಈಗ ಸರ್ಕಾರ ನಿಯಮದ ಪ್ರಕಾರ ಸರ್ ಇವತ್ತೇನು ಕಮ್ಮಿ ಆಗಿಲ್ಲ ನಮ್ಮ ಸರ್ಕಾರಿ ಶಾಲೆಗಳು. ಪ್ರೈವೇಟ್ ಶಾಲೆಗಳಿಗಿಂತಲೂ ಹೆಚ್ಚಾಗಿ ದುಡಿತಾ ಇದ್ದಾರೆ ಸರ್. ಪ್ರೈವೇಟ್ ಇವರು ನೋಡಿ, ನಮ್ಮ ಶಾಲೆಗೆ ಈಗ LKG UKG ಸ್ಟಾರ್ಟ್ ಆಗಿದೆ ಸರ್. ಆಮೇಲೆ 1ರಿಂದ 6ನೇ ಕ್ಲಾಸಿಗೆ ಆಂಗ್ಲ ಮಾಧ್ಯಮ ಸರ್. ನಮ್ಮ ಶಾಲೆಗೆ ಶಿಕ್ಷಕರ ಅಧಿಕಾರಿಗಳು ಬಂದಿದ್ದಾರೆ, DDP ಆಫೀಸರು ಬಂದಿದ್ದಾರೆ, ಆಮೇಲೆ ಇದು ವಿಷಯ ಪರಿವೀಕ್ಷಕರೆಲ್ಲ ಬಂದಿದ್ದಾರೆ ನಮ್ಮ ಶಾಲೆಗೆ ಸರ್. ಇಂಗ್ಲೀಷ್ ಮಕ್ಕಳನ್ನ ನಮ್ಮಲ್ಲಿ ಕಿಡ್ಸ್ ಫೇರ್ ಅಂತ ಮಾಡಿದ್ವಿ ಸರ್. ಬಂದಾಗ ಪ್ರತಿಯೊಂದು ಅಧಿಕಾರಿಗಳು ಬಂದು ಚೆಕ್ ಮಾಡಿದ್ದಾರೆ, ಮಕ್ಕಳ ಕಲಿಕೆಯನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ಶಾಲೆ ಸರ್. ನನಗೆ ಖುಷಿ ಆಗ್ತದೆ ಸರ್. ಹಾಗಾಗಿ ನಾವೆಲ್ಲ ಸಮುದಾಯ ಮತ್ತು ಶಿಕ್ಷಕರು ಎಚ್ಚೆತ್ತು ನಾವು ಗೌರ್ಮೆಂಟ್ ಶಾಲೆಗಳಿಗೆ ಒಲವು ಕೊಟ್ಟು ನಾವು ದುಡಿದ್ರೆ ಖಂಡಿತವೂ ಅಭಿವೃದ್ಧಿ ಹೊಂದ್ತೀವಿ ಸರ್. ಜನನಾಯಕ ಅಪ್ಪು TV ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.